ಧನುರಾಶಿ ಹಳೆಯ ವ್ಯಾಪಾರ ವ್ಯವಹಾರಾದಿಗಳಿಂದ ಧನ ನಷ್ಟವಾಗ್ತಕ್ಕಂತಹ ಸೂಚನೆ. ಹಿಂದಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೇ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದು ಅದನ್ನು ಇವತ್ತಿನ ಕಾಲಕ್ಕನುಗುಣವಾಗಿ ಬದಲಾಯಿಸ್ಕೊಳ್ಳದಲೇ ಆ ಹಳೇ ವಿಚಾರದಲ್ಲೇ ಇದ್ದರೆ ಅದು ನಿಮಗೆ ನಷ್ಟಕ್ಕೆ ದಾರಿಯಾಗತ್ತೆ ಅನ್ನುವಂತಹ ಅರ್ಥ. ಕಮಿಷನ್ ಏಜೆಂಟ್ಗಳಿಗೂ ಕೂಡ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥದ್ದು. ಮಕ್ಕಳಿಂದ ಸ್ವಲ್ಪ ಬೇಸರ ನೋವಾಗುತ್ತೆ. ನೀವು ಹೇಳಿದ್ದನ್ನು ಮಕ್ಕಳು ಕೇಳೋದಿಲ್ಲ, ಅವರು ಹೇಳಿದ್ದು ನಿಮಗೆ ಸರಿ ಅಂತ ಅನಿಸೋದಿಲ್ಲ. ಹೀಗೆ ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳು ತಾಯಿ ಮಕ್ಕಳ ಮಧ್ಯದಲ್ಲಿ ಬರುವಂಥದ್ದು, ಅದು ಮನಸ್ಸಿಗೆ ಬೇಸರವಾಗುವಂಥದ್ದಾಗುತ್ತೆ. ವ್ಯವಹಾರದಲ್ಲಿ ನಂಬಿಕೆಯನ್ನು ಉಳಿಸ್ಕೋಬೇಕಾದ್ರೆ ತುಂಬ ಸಾಹಸ ಪಡಬೇಕಾಗತ್ತೆ. ಹಿಂದೆ ಯಾವುದೋ ಒಂದು ನಂಬಿಕೆಯ ಆಧಾರದ ಮೇಲೆ ವ್ಯವಹಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಹಿಂದಿನಿಂದ. ಇವತ್ತು ಅದೇ ನಂಬಿಕೆ ಉಳಿಬೇಕಲ್ಲ. ಇವತ್ತಿನ ಒತ್ತಡಗಳು, ಇವತ್ತಿನ ಪರಿಸ್ಥಿತಿ, ಇವತ್ತಿನ ಬದಲಾವಣೆಗಳು, ಇವತ್ತಿನ ಐಷಾರಾಮಿ ಜೀವನ, ಇವತ್ತಿನ ನಾವು ಮುಂದಾಗಿ ಎಲ್ಲವನ್ನೂ ಕೂಡ ಪಡ್ಕೊಂಡಿರುವಂಥದ್ದು, ಪಡಿತಾ ಇರುವಂಥದ್ದು ಅಡ್ವಾನ್ಸ್ಡ್. ಹಾಗಾಗಿ ಅಲ್ಲಿ ನಿಮಗೆ ನಂಬಿಕೆ ಉಳಿಸ್ಕೊಳ್ಬೇಕಾದ್ರೆ ಅದು ಒಂದು ದೊಡ್ಡ ಸವಾಲೇ ಸರಿ ಅಂತ ಹೇಳಿ ಅನಿಸುವಂಥದ್ದು. ಅನವಶ್ಯವಾಗಿ ದ್ವೇಷ ಬೆಳೀತಕ್ಕಂತಹ ಸಾಧ್ಯತೆ, ಹಣದ ವಿಚಾರದಲ್ಲಿ ಕಿರಿಕಿರಿ, ಸರ್ಕಾರಿ ಕೆಲಸದಲ್ಲಿ ಅನುಕೂಲ ಆಗುತ್ತೇನೋ ಅನ್ನುವಂತಹ ನಂಬಿಕೆ ಅಷ್ಟೇ, ಹಾಗೇ ಬಿಡ್ತು ಖಾತ್ರಿಯಾಗಿ ಹೇಳುವಷ್ಟರ ಮಟ್ಟಿಗೆ ಅದೇನೂ ಕೂಡ ಕಾಣ್ತಾ ಇಲ್ಲ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಕೆಲವು ವಸ್ತುಗಳನ್ನು ಖರೀದಿ ಮಾಡುವಾಗ 10 ಬಾರಿ ಯೋಚನೆ ಮಾಡಬೇಕಾಗತ್ತೆ. ನಿರ್ಧಾರ ಮಾಡಿದ ಮೇಲೂ ಕೂಡ ವಸ್ತುವನ್ನು ತಗೊಳ್ಳುವಾಗ 10 ಬಾರಿ ನೋಡಬೇಕಾಗತ್ತೆ. ಇಲ್ಲಿ ಎರಡರಲ್ಲಿ ಯಾವ ವ್ಯತ್ಯಾಸ ಆದರೂ ಕೂಡ ತೊಂದರೆ ಅಥವಾ ಕಷ್ಟ ನಷ್ಟ ನಿಮಗೆ ಆಗ್ತಕ್ಕಂಥದ್ದು. ಮಹಿಳೆಯರಿಗೆ ವ್ಯಾಪಾರದ ದೃಷ್ಟಿಯಿಂದ ಮೋಸವಾಗ್ತಕ್ಕಂತಹ ಸಾಧ್ಯತೆ. ಯಾವುದೋ ಒಂದು ಪದಾರ್ಥವನ್ನು ಈ ಬೆಲೆ ಅಂತ ಹೇಳಿ ಅಷ್ಟು ಬೆಲೆಯನ್ನು ಇಸ್ಕೊಂಡು ನಿಮಗೆ ಪದಾರ್ಥವನ್ನು ಕೊಟ್ಟು ಮೋಸವನ್ನು ಮಾಡ್ಬೋದು. ಇಲ್ಲ ಮೂಲ ವಸ್ತು ಇದೆ, ಒರಿಜಿನಲ್ ಇದೆ ಅಂತ ಹೇಳಿ ನಕಲಿ ವಸ್ತುವನ್ನು ಕೊಡಬಹುದು, ಡೂಪ್ಲಿಕೇಟನ್ನು ಕೊಟ್ಟು ಮೋಸ ಮಾಡ್ಬೋದು. ಹೀಗೆ ವ್ಯತ್ಯಾಸಗಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಮುನ್ನಡೆ ಯಶಸ್ಸು ಅಂತಕ್ಕಂತಹದ್ದು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಕಾಣೋದಕ್ಕೆ ಸೂಚ್ಯವಾದಂತಹ ಅಂಶಗಳು ಸಿಗ್ತಾ ಹೋಗುತ್ತೆ. ಹಿತಶತ್ರುಗಳಿಂದ ತೊಂದರೆಯಾಗತಕ್ಕಂತಹ ಸಂಭವಗಳು ಹೆಚ್ಚಾಗಿದೆ. ಈ ಸೂಕ್ಷ್ಮ ಗೊತ್ತಿರಲಿ. ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ವಾದ ವಿವಾದಗಳನ್ನು ಗಲಾಟೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ನಿಮ್ಮ ಮುಖ್ಯ ಧ್ಯೇಯ ಓದುವಿನ ಬಗ್ಗೆ ಮಾತ್ರ ಗಮನ ಇರಬೇಕು. ಓದಿಗೆ ಪೂರಕವಾದಂತಹ ಚಟುವಟಿಕೆಗಳ ಮೇಲೆ ಗಮನ ಇರಬೇಕು ಅನ್ನುವಂಥದ್ದಷ್ಟೇ. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ ನ್ಯಾಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವರಿಗೆ ಶುಭ ಸೂಚನೆ ಆಗತ್ತೆ ಅನ್ನುವಂಥದ್ದು ಸೂಚ್ಯವಾಗಿ ಗೊತ್ತಾಗ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಒಳ್ಳೆಯದಾಗಬಹುದು ಅಂತ ಅರ್ಥ. ಕುಟುಂಬದಲ್ಲಿ ವಾಗ್ಯುದ್ಧ ನಡೀತಕ್ಕಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದಿದೆ. ಸಾಲವನ್ನು ತೀರಿಸೋದಕ್ಕೆ ಅವಕಾಶಗಳಿರುತ್ತೆ. ಬೇರೆ ಬೇರೆ ಮೂಲದ ಹಣ ನಿಮ್ಮ ಕೈಯಲ್ಲಿರುತ್ತೆ, ಕೈ ಸೇರುತ್ತೆ. ಮಾಡಿರುವಂತಹ ಸಾಲವನ್ನು ನೀವು ಪರಿಪೂರ್ಣವಾಗಿ ಮುಕ್ತರವಾಗಿ ಮಾಡಿಕೊಳ್ಳಬಹುದು ಅಂತ ಅರ್ಥ. ಫಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ದಾನ ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಡುತ್ತೆ, ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಭಗವದ್ಗೀತೆಯೂ ಕೂಡ ಅದೇ ಮಾತನ್ನು ಉದ್ಗಾರ ಮಾಡುತ್ತೆ. ತ್ಯಾಗಾತ್ ಶಾಂತಿರನಂತರಂ ತ್ಯಾಗಾಚ್ಛಾಂತಿರನಂತರಂ ಅಂತ ಹೇಳಿ ಆ ಮಾತು. ಅದರಂತೆ ದಾನ ಮಾಡಿದ ಮೇಲೆ ಮನಸ್ಸಿಗೆ ಶಾಂತಿ ಅಂತಕ್ಕಂಥದ್ದು ನಿಮಗೆ ಸಿಕ್ಕತ್ತೆ. ನೌಕರಿಯಲ್ಲಿರ್ತಕ್ಕಂಥವರು ವರ್ಗಾವಣೆಗೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಆ ಪ್ರಯತ್ನ ಸಫಲವಾಗುವಂತಹ ಸೂಚನೆ, ಯಾರಿಂದಲೋ ಮಾತು ನಿಮಗೆ ಗೊತ್ತಾಗುತ್ತೆ. ಋಣಬಾಧೆಯಿಂದ ಮುಕ್ತರಾಗ್ತೀರಿ. ಪಾಲುದಾರಿಕೆಯಲ್ಲಿ ಹಣ ಹೂಡಿಕೆಯನ್ನು ಮಾಡಿ ಆರ್ಥಿಕ ಸಂಕಷ್ಟವನ್ನು ಮತ್ತೆ ತಂದುಕೊಳ್ತೀರಿ. ಒಂದು ಕಡೆ ಸಾಲ ತೀರಿಸ್ತೀರಿ, ಮತ್ತೊಂದು ಕಡೆ ಇನ್ನೇನೋ ಒಂದು ಎಡವಟ್ಟನ್ನು ಮಾಡಿಕೊಂಡು ಹಣದ ಅಭಾವ ಮಾಡಿಕೊಂಡು ತೊಂದರೆಗೆ ಈಡಾಗ್ತೀರಿ. ಬೇರೆಯವರ ಜೊತೆಯಲ್ಲಿ ವ್ಯವಹರಿಸ್ತಕ್ಕಂಥದ್ದು, ಬೇರೆಯವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಹಿರಿಯರಿಗೆ ಬೆಲೆಯನ್ನು ಕೊಡುವಂಥದ್ದು, ಅವರ ಮಾತನ್ನು ಅನುಮೋದಿಸ್ತಕ್ಕಂಥದ್ದು, ಅವರ ಮನಸ್ಸನ್ನು ಗೆಲ್ತಕ್ಕಂಥದ್ದು ನಿಮಗೆ ಒಳ್ಳೆಯದಾಗಿ ಫಲವನ್ನು ಕೊಡುತ್ತೆ. ಮಹಿಳಾ ನೌಕರಿ ಮಾಡ್ತಕ್ಕಂಥವರಿಗೆ, ಮಹಿಳೆಯರಿಗೆ ಶುಭ ಫಲ ಅನ್ನುವಂಥದ್ದಿದೆ. ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ, ಅದು ನಿಮಗೆ ಒಳ್ಳೆಯದು. ಬೇರೆ ಯಾರಿಗೂ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಸ್ವಭಾವ ಪರಿವರ್ತನೆ ಆದರೆ ನಿಮಗೆ ಕ್ಷೇಮ ಅನ್ನುವಂಥದ್ದು.
ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಹಿರಿಯರ ಕೋಪಕ್ಕೊಳಗಾಗ್ತೀರಿ. ನಿಮ್ಮ ನಡವಳಿಕೆ ಆ ರೀತಿಯಾಗಿರುತ್ತೆ. ಹಿರಿಯರ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನಗಳು ಮತ್ತೆ ಮತ್ತೆ ಆಗಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೂಡ ದೊಡ್ಡವರೇ ಎಲ್ಲವುದಕ್ಕೂ ಮುಖ್ಯ ಮುಂದೆ ಅನ್ನುವಂತಹ ಭಾವ, ಆ ರೀತಿಯ ನಡವಳಿಕೆ, ಆ ರೀತಿಯ ಮಾತು ನಿಮ್ಮದಾಗಬೇಕು ಅನ್ನುವಂಥದ್ದು. ನಿಮ್ಮ ತೀರ್ಮಾನವನ್ನು ಸ್ಥಿರವಾಗಿಟ್ಟುಕೊಂಡ್ರೆ ವ್ಯವಹಾರದಲ್ಲಿ ಲಾಭ ಇದೆ. ಅಲ್ಲಿ ಬದಲಾವಣೆ ಆಯಿತೋ ನಷ್ಟಕ್ಕೆ ದಾರಿ. ಮಕ್ಕಳಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಬೇರೆಯವರಿಗೆ ಏನೋ ಮಾತನ್ನು ಕೊಟ್ಟು ಬೇರೆಯವರು ಆಡ್ತಕ್ಕಂತಹ ಮಾತಿಗೆ ಮರಳಾಗಿ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ಬೇಡ. ನಿಮ್ಮ ಗುರುಗಳನ್ನು ನೀವು ಪ್ರಾರ್ಥನೆ ಮಾಡಿ. ಸನ್ಮಾರ್ಗ ನಿಮಗೆ ಕಾಣುತ್ತೆ. ಶುಭವಾಗಲಿ.